ಬಿ ಜೆ ಪಿಯಲ್ಲಿ ಯಾರ್ಯಾರು ಟಿಕೆಟ್ ಮಿಸ್ ಆಯಿತು ಎಲ್ರಿಗೂ ಕಾಂಗ್ರೆಸ್ನವರು ಅಪ್ರೋಚ್ ಮಾಡಿದ್ದಾರೆ. ಸದಾನಂದ ಗೌಡರು ಹೇಳಿದ್ರು, ಈಶ್ವರಪ್ಪನವ್ರನ್ನೂ ಮಾಡಿರಬಹುದು, ಎಲ್ಲರೂ ಅಪ್ರೋಚ್ ಮಾಡಿದ್ದಾರೆ. ನಿಮಗೆ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ನೋಡಿ, ನಾನು ಒಂದು ಮಾತು ಹೇಳ್ತೇನೆ. ನಾನು BJP ಕ್ಯಾಂಡಿಡೇಟು ಕೊಡಗು ಮತ್ತು ಮೈಸೂರಿನಲ್ಲಿ, ಆಲ್ ಪಾರ್ಟಿ ವೋಟರ್ಸ್. ನನಗೆ ಎಲ್ಲ ಪಾರ್ಟಿಯವರು ಸಹಾಯ ಮಾಡ್ತಾರೆ. ಬರೀ BJPದು ಟಿಪಿಕಲ್ ವೋಟಲ್ಲಿ ಗೆಲ್ಲಕ್ಕಾಗಲ್ಲ. ಅಲ್ಲಿ 2009 ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ರಾಜ್ಯಾದ್ಯಂತ 19 ಸೀಟ್ ಗೆದ್ದು ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಕೊಡಗುನೂ ಸೇರಿಸ್ಕೊಂಡಿದ್ದು. ಡಿಲಿಮಿಟೇಷನ್ ಕೊಡಗು ಬಂದಿತ್ತು, ಸೋತೋದು ನಾವು. ಆದರೆ ನಾನು ಬಂದಾಗ ಅದು ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಯಿತು, ಗೆದ್ದೆ. ನಾನು BJP ಕ್ಯಾಂಡಿಡೇಟು, ಆಲ್ ಪಾರ್ಟಿ ವೋಟರ್ಸು. ಹಾಗೆ ಹಿತೈಷಿಗಳು ಕೂಡ ಆಲ್ ಪಾರ್ಟಿನಲ್ಲಿ ಇರ್ತಾರೆ. ಆಮೇಲೆ ಎಲ್ಲರಿಗೂ ಕೂಡ ಟಿಕೆಟ್ ತಪ್ಪಿ ಆದ ನಂತರ ಕಾಲ್ ಬಂದಿದೆ. ನನ್ನ ಬಗ್ಗೆ TV ನೋಡ್ಕೊಂಡ್ಬಿಟ್ಟೆ ನನಗೆ ಕಾಲ್ ಬಂದಿದೆ ಮೊದಲೇ. ಆಯ್ತಾ, ಬಂದ್ಬಿಡು ಇಲ್ಲಿಗೆ ಅಂತ ಹೇಳಿ. ಒಳ್ಳೆ ಕೆಲಸ ಮಾಡ್ತೀಯಾ. ನನಗೆ ನಿಜ ಹೇಳ್ಬೇಕು ಅಂತಂದ್ರೆ ಏನು ಗೊತ್ತಾ, ಈಗ ಏನು ನನ್ಗೆ ಅವ್ರು ಕಾಲ್ ಮಾಡಿದ್ರು, ಇವ್ರು ಕಾಲ್ ಮಾಡಿದ್ರು, ಆ ಥರ ನನಗೆ ಹೇಳೋಂಥದ್ದು ನಂಗೆ ಚೆನ್ನಾಗಿ ಅನ್ಸಲ್ಲ. ಅದು ಏನೋ ಕಾನ್ಫಿಡೆನ್ಷಿಯಲ್ ಆಗಿ ನನಗೆ ನನ್ನ ಮೇಲೆ ಒಂದು ಪ್ರೀತಿ ಭಾವನೆಯಿಂದಲೂ ಕಾಲ್ ಮಾಡಿರ್ಬೋದು. ನಾನು ನಿಜ ಹೇಳಬೇಕು ಅಂತಂದರೆ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರು ನಾನು ದುಶ್ಮನ್ಗಳು ಅಂತೇಳಿ ಹೇಳಿ. ಅಲ್ವೇ ಅಲ್ಲ, ನಂದು ಅವ್ರದ್ದು ಸೈದ್ಧಾಂತಿಕ ವಿರೋಧ ಅಷ್ಟೇ. ಆದರೆ ಸಾರ್ವಜನಿಕ ಸಭೆ ಸಮಾರಂಭ ಬರ್ತಾರಲ್ಲ, ನಾನು ಕೂದಲನ್ನ ಹಿಂಗೆ ಸಿದ್ದರಾಮಯ್ಯ ಸಾವ್ರು ಹೀಗೆ ಮಾಡಿ, ಏನೋ ಇದು ಏನು ವಿರಾಟ್ ಕೊಹ್ಲಿನೇನೋ ನೀನು ಹಿಂಗೆ ಸ್ಪೈಕ್ ಮಾಡ್ಕೋತೀನೋ ಅಂತಾರೆ. ಮೊನ್ನೆ ದಸರಾಗೆ ಬಂದಾಗ ನನ್ನ ಗಡ್ಡೆ ಎಲ್ಲ ಹೇಳಿದ್ರು, ಏನೋ ಇದು ಸ್ಟೈಲ್ ಇದು ಅಂತ ಹಿಂಗೆ ಈ ಥರ ಮಾತಾಡಿಸ್ತಾರೆ. ಆಮೇಲೆ ನನಗೆ ಕೇಳಿದ್ರು, ಚುನಾವಣೆದು ತಯಾರಿ ಹೆಂಗಿದೆಯೋ ಅಂತಂದರು. ಸ್ಟಾರ್ಟ್ ಮಾಡಿದ್ಯಾ ಅಂತ. ಮಾಡಿದ್ದೀನಿ ಸಾಹೇಬ್ರೆ ಅಂತಂದೆ. ಅದಾದಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತಂದೆ. ಆಮೇಲೆ ಬೆನ್ನಿಗೆ ಒಂದು ಕೂದ್ಬಿಟ್ಟು ಹೋದರು. ಅಂದರೆ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರು. ಅವ್ರದ್ದು ಈ ಟಿಪ್ಪು ವಿಚಾರ ಇರ್ಬೋದು, ಅವ್ರ ಹಿಂದುತ್ವದ ವಿಚಾರದಲ್ಲಿ ಹಿಂದೂಗಳನ್ನು ನಡೆಸ್ಕೊಳ್ಳೋಂಥ ರೀತಿ ವಿಚಾರ ಇರ್ಬೋದು, ಇಂಥ ವಿಚಾರದಲ್ಲಿ ನಮಗೂ ಆಗೋದೇ ಇಲ್ಲ. ವಾರ್ ನಡೀತದೆ ನಮ್ಮದು. ಆದರೆ ವೈಯಕ್ತಿಕವಾಗಿ ನನ್ನನ್ನು ಇವತ್ತೂ ಕೂಡ ನಾನು ಭಾಳ ಗೌರವಯುತವಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ನಾನು DK ಸಾಹೇಬರು ಅಷ್ಟೇ ನನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಇವರು ಅಂತಲ್ಲ, ನೀವು ಎಲ್ಲ ತಪ್ಪು ತಿಳ್ಕೊಳ್ತಾರೆ. ನಾನು ಖರ್ಗೆ ಅವ್ರು ಬಂದ್ರೂ ಕಾಲಿ ನಮಸ್ಕಾರ ಮಾಡ್ತೀನಿ. ನಂಗೆ ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಪರಮೇಶ್ವರ್ ಸಾಹೇಬ್ರನ್ನ ಕಂಡ್ರೆ ನಂಗೆ ಇಷ್ಟನೇ. ನಾನು ಎಲ್ಲ ಪಾರ್ಟಿಯವ್ರ ಜೊತೆನೂ ಕೂಡ ನಾನು ಗೌರವ ಕೊಟ್ಟು ಅವ್ರ ಪ್ರೀತಿಯಿಂದ ಇರ್ತೀನಿ. ಬಟ್ ಐಡಿಯಾಲಜಿ ವಿಚಾರಕ್ಕೆ ಬಂದಾಗ ನಾನು ಬಿಟ್ಕೊಡಲ್ಲ, ಅದಕ್ಕೆ ಅನ್ಕಾಂಪ್ರಮೈಸಿಂಗ್ ಆ ವಿಚಾರದಲ್ಲಿ. ಹಾಗೆ ನನಗೆ ಕರೆಗಳು ಬಂತು. ಆಮೇಲೆ ಮತ್ತೊಂದು ಹೇಳ್ಬಿಡ್ತೀನಿ, ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಾನು ಯಾವ ಪಾರ್ಟಿನಲ್ಲಿ ನಿಂತ್ಕೊಂಡ್ರೂ ಕೂಡ, ಯಾರೇ ಎದುರಾಳಿ ಆದ್ರೂ ಕೂಡ ಸೋಲಿಸುವಂಥ ಶಕ್ತಿಯನ್ನು, ಒಳ್ಳೆ ಮಾರ್ಜಿನಲ್ಲಿ ಸೋಲಿಸುವಂಥ ಶಕ್ತಿಯನ್ನು ಕೊಡಗು ಮತ್ತು ಮೈಸೂರಿನ ಜನ ನಂಗೆ ಕೊಟ್ಟಿದ್ದಾರೆ. ನಾನು ಯಾರನ್ನು ಬೇಕಾದ್ರೂ ಸೋಲಿಸ್ತೀನಿ, ಅಷ್ಟು ನಂಗೆ ಶಕ್ತಿ ಇದೆ. ಆಲೋಚನೆ ಬರಲಿಲ್ವಾ? ಯಾಕೆಂದರೆ ನನಗೆ ಈ ಶಕ್ತಿ ಬಂದಿದ್ದೆಲ್ಲಿಂದ? ಶಕ್ತಿ ಬಂದಿದ್ದು RSS ನನಗೆ ಅವಕಾಶ ಮಾಡಿಕೊಟ್ಟು, ಆ ಅವಕಾಶವನ್ನು ನಾನು ಸದುಪಯೋಗ ಪಡಿಸ್ಕೊಂಡು ಈ ಶಕ್ತಿನ ಬೆಳೆಸ್ಕೊಂಡಿದ್ದೀನಿ. ಎಲ್ಲ ಜಾತಿ ಜನಾಂಗದ ಜೊತೆಗೆ ನನ್ನ ಅಭಿವೃದ್ಧಿ ಕಾರ್ಯದ ಮುಖಾಂತರವಾಗಿ ನಾನು ಬೆಳೆಸ್ಕೊಂಡಿದ್ದೀನಿ. ಈಗ ನನಗೆ ಆ ಶಕ್ತಿನ ಕೊಟ್ಟಿದ್ದು ಮಾತ್ರ ಸಮಾನವಾಗಿರುತ್ತೋ ತಾಯಿಯಾಗಿರುವಂಥ ನನ್ನ ಪಕ್ಷ, ನನ್ನ ಸಂಘಟನೆ ಕೊಟ್ಟಿದೆ. ಅದನ್ನು ನನಗೇನೋ ಮೈಯಲ್ಲಿ ಇವತ್ತು ನನಗೆ ಕೊಬ್ಬು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ತಾಯಿ ವಿರುದ್ಧನೇ ಸಾಮರ್ಥ್ಯ ತೋರ್ಸೋಕ್ಕೆ ಹೋಗಬಾರ್ದು ಅಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಆಮೇಲೆ ವಾಜಪೇಯಿ ಅವರು ಅವ್ರದ್ದು ಕವಿತೆ ಇದೆಯಲ್ಲ, ಎಲ್ಲರೂ ಕೂಡ ನಾವು BJPನಲ್ಲಿ ಇರ್ಬೇಕಾದ್ರೆ ನಾವೆಲ್ಲ ಹೇಳ್ಕೊಳ್ತೀವಿ, ಹಾರು ನಹಿ ಮಾನುಂಗ ರಾರು ನಹಿ ಟಾನುಂಗ ಕಾಲುಕೆ ಕಪಾಲ ಪರ್ ಲಿಖಿತಾ ಮಿಟಾತಾ ಹೂँ ಗೀತ ನಯಾ ಗಾತಾ ಹೂँ ಅಂತೇಳಿ. ಆಯಿತಾ, ಅದನ್ನೇನು ನಾನು ಸೋಲು ಒಪ್ಕೊಳ್ಳಲ್ಲ, ನಾನು ದಿಕ್ಕನ್ನು ಬದಲಾಯಿಸ್ಕೊಳ್ಳಲ್ಲ. ಆ ಕಾಲದ ಕಪಾಲದ ಮೇಲೆ ನಾನು ಬರೀತೀನಿ, ಅಳಿಸ್ತೀನಿ, ಹೊಸ ಗೀತೆಯನ್ನು ಬರೀತೀನಿ ಅಂತ ಹೇಳ್ತಾರಲ್ವಾ. ಇದನ್ನು ಬರೀ ನಮಗೆ ಕವಿತೆನೇ ಇದು. ಯಾವ ಸೋತು ಕೂಡಲೇ ಅಧೀರರಾಗಿ ಮೂಲೆ ಕೂತ್ಕೊಳ್ಳೋಂಥದಕ್ಕೆ ಕೂತ್ಕೊಳ್ಳೋದಾದರೆ ವಾಜಪೇಯಿ ಅವರ ಕವಿತೆನ ನಾವು ಹೋಗಿ ಸಭೆ ಸಮಾರಂಭದಲ್ಲಿ ಭಾಷಣದಲ್ಲಿ ಬರೀ ಹೇಳ್ಕೊಂಡಿರೋಂಥದ್ದು. ಅದನ್ನು ನಾವು ಬದುಕಬಾರ್ದು, ಅದನ್ನು ಜೀವಿಸಬಾರ್ದು, ನಮ್ಮ ಜೀವನದಲ್ಲಿ